ಹಿರಿಯ ಆರೋಗ್ಯ ನಿರೀಕ್ಷಕರಾದ ಆರತಿ ಎನ್ಎ ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ಪಟ್ಟಣ ಪಂಚಾಯಿತಿಯ ಮುಖ್ಯಾಧಿಕಾರಿಯಾಗಿ ನೇಮಕ. ಚಿಂತಾಮಣಿ ನಗರಸಭೆಯಲ್ಲಿ ಬೀಳ್ಕೊಡುಗೆ ಸಮಾರಂಭ. ಚಿಂತಾಮಣಿ ನಗರಸಭೆಯಲ್ಲಿ ಸುಮಾರು 15 ವರ್ಷಗಳಿಂದ ಹಿರಿಯ ಆರೋಗ್ಯ ನಿರೀಕ್ಷಕರು ಸೇರಿದಂತೆ ವಿವಿಧ ಹುದ್ದೆಗಳನ್ನು ಅಲಂಕರಿಸಿದ್ದ ಆರತಿ ಎನ್ಎರವರನ್ನು ಸರ್ಕಾರ ಹುದ್ದೆಗೆ ಬಡ್ತಿ ನೀಡಿ ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ಪಟ್ಟಣ ಪಂಚಾಯಿತಿಯ ಮುಖ್ಯಾಧಿಕಾರಿಯಾಗಿ ನೇಮಕ ಮಾಡಿ ಆದೇಶ ಹೊರಡಿಸಿದೆ. ಈ ಹಿನ್ನೆಲೆಯಲ್ಲಿ ಇಂದು ಚಿಂತಾಮಣಿ ನಗರಸಭೆಯಲ್ಲಿ ಬೀಳ್ಕೊಡುಗೆ ಸಮಾರಂಭವನ್ನು ಆಯೋಜಿಸಲಾಗಿತ್ತು. ಈ ವೇಳೆ ಪೌರಾಯುಕ್ತರಾದ ಜಿಎನ್ ಚಲಪತಿರವರು ಮಾತನಾಡಿ, ಸುಮಾರು ವರ್ಷಗಳ ಕಾಲ ಚಿಂತಾಮಣಿ ನಗರಸಭೆಯಲ್ಲಿ ವಿವಿಧ ಹುದ್ದೆಗಳನ್ನು ಅಲಂಕರಿಸಿ ಸ್ವಚ್ಛತೆಗೆ ಮೊದಲನೇ ಆದ್ಯತೆ ನೀಡಿ ಉತ್ತಮ ರೀತಿಯಲ್ಲಿ ಕೆಲಸ ನಿರ್ವಹಿಸಿರುವ ಆರತಿ ಎನ್ಎರವರನ್ನು ಸರ್ಕಾರ ಹುದ್ದೆಗೆ ಬಡ್ತಿ ನೀಡಿ ಮೊಳಕಾಲ್ಮೂರು ಪಟ್ಟಣ ಪಂಚಾಯಿತಿಯ ಮುಖ್ಯಾಧಿಕಾರಿಯಾಗಿ ನೇಮಕ ಮಾಡಿದೆ. ಮುಂದಿನ ದಿನಗಳಲ್ಲಿ ಅವರು ಇನ್ನೂ ಉತ್ತಮ ರೀತಿಯಲ್ಲಿ ಕೆಲಸ ನಿರ್ವಹಿಸಿ ಉನ್ನತ ಹುದ್ದೆಗಳನ್ನು ಅಲಂಕರಿಸಲಿ ಎಂದು ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ಶೇಖ್ ಸಾದಿಕ್ ರಜ್ವಿ, ನಗರಸಭೆಯ ಅಧಿಕಾರಿಗಳಾದ ಸಿಕೆ ಬಾಬು, ವಿಶ್ವನಾಥ್, ಕಂದಾಯ ಅಧಿಕಾರಿ ನಟರಾಜ್, ಕಿರಿಯ ಆರೋಗ್ಯ ನಿರೀಕ್ಷಕರು ವಿಜಯಕುಮಾರ್, ಶಿಲಾ ಜೋಗೂರ್, ಪ್ರಸಾದ್, ವೀರಣ್ಣಗೌಡ ಪಾಟೀಲ್, ನವೀನ್, ಸಾಗರ್, ಚಾಂದ್ ಪಾಷಾ ಸೇರಿದಂತೆ ಪೌರಕಾರ್ಮಿಕರು ಭಾಗವಹಿಸಿದ್ದರು. ಬಂದಾಗಿಂದ ಇಲ್ಲಿವರೆಗೂ ನನ್ನ ಜೊತೆ ಇದ್ದಂಥ ಎಲ್ಲ ಸಿಬ್ಬಂದಿಗಳು ನನಗೆ ಸಂಪೂರ್ಣವಾಗಿ ಸಹಕಾರ ಕೊಟ್ಟಿದ್ದಾರೆ. ನಾನು ಇಷ್ಟು ವರ್ಷ ಇಲ್ಲಿ ಕೆಲಸ ಮಾಡಲಿಕ್ಕೆ ಕಾರಣ ನನ್ನ ಪೌರ ಕಾರ್ಮಿಕರಾಗ್ಬೋದು, ಚಾಲಕರಾಗ್ಬೋದು, ನನ್ನ ಜೊತೆಗೆ ಸಂಪೂರ್ಣವಾಗಿ ಸಹಕಾರ ಕೊಟ್ಟು ಕೆಲಸ ಮಾಡಿರೋದ್ರಿಂದನೇ ಸಾಧ್ಯ ಆಗಿದ್ದು. ಎಲ್ರಿಗೂ ಪೂರ್ವಕವಾದ ಧನ್ಯವಾದಗಳು. ಇಷ್ಟು ವರ್ಷ ನನಗೆ ಸಹಕಾರ ಕೊಟ್ಟು ನನ್ನ ಜೊತೆ ನಡ್ಕೊಂಡು ಹೋಗಿದ್ದಕ್ಕೆ ತುಂಬ ಧನ್ಯವಾದ. ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದು ಬಡ್ತಿ ಹೊಂದಿ ಮೊಳಕಾಲ್ಮೂರು, ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ಪುರಸಭೆಗೆ ಪಟ್ಟಣ ಪಂಚಾಯತ್ಗೆ ಮುಖ್ಯಾಧಿಕಾರಿಯಾಗಿ ಹೋಗ್ತಿರುವಂಥ ಸಹೋದರಿ ಆರ್ತಿರವರೇ, ಅದೇ ರೀತಿಯಾಗಿ ವೇದಿಕೆ ಮೇಲೆ ಇರಬೇಕಂದ್ರೆ ನಿಜವಾಗ್ಲೂ ಪದಗಳು ಸಾಲದು. ನನಗೆ ಆಕೆ ಬಾಂಧವ್ಯ ನಿಮ್ಗೆ ಯಾರು ಗೊತ್ತಿದೆಯೋ ಗೊತ್ತಿಲ್ಲ, ನಮ್ಮಿಬ್ಬರಿಗೆ ಗೊತ್ತಿತ್ತು. ನನ್ನ ಆಕೆ ಬಾಂಧವ್ಯ ಒಂದು ತಂದೆ ಮಗಳ ಸಂಬಂಧ. ಇಲ್ಲಿ ಬಂದಾಗ ನಾನು ಅಷ್ಟೇ ಹೇಳಿದ್ದೆ, ಯಾರೇನು ಹೇಳ್ತಾರೋ ನೀವು ತಲೆ ಕೆಡಿಸ್ಕೋಬೇಡಿ, ನೀವು ಕೆಲಸ ಮಾಡಿ, ನನ್ನ ತಂಗಿ ಥರ, ನನ್ನ ಮಗಳ ಥರ ನೀವು ಇದ್ದೀರಿ, ಇಲ್ಲಿ ಕೆಲಸ ಮಾಡಿ, ಯಾರ ಬಗ್ಗೆನೂ ನೀವು ತಲೆ ಕೆಡಿಸ್ಕೋಬೇಡಿ ಅಂತ. ಆಕೆ ಅದೇ ರೀತಿಯಾಗಿ ಹೊರಗಡೆ ಎಷ್ಟೇ ಟೀಕೆ ಟಿಪ್ಪಣಿಗಳು ಬಂದರೂ ಸಹ ಕೆಲಸ ಮಾಡ್ತಿದ್ರು. ಒಂದು ಹೇಳ್ಬೇಕಂದ್ರೆ ಡೆಡಿಕೇಶನ್ಸ್ ಇತ್ತು, ಅವರಲ್ಲಿ ಡಿಸಿಪ್ಲಿನ್ ಇತ್ತು. ಏನಿದ್ರೇನೋ ಹೇಳಿದ್ರೆ ಇಮಿಡಿಯೇಟಾಗಿ ಕೆಲಸ ಮಾಡ್ತಿದ್ರು. ಎಲ್ಲ ಕಡೆ ಹೆಣ್ಮಕ್ಳಿಗೆ ರಾತ್ರಿ 8 ಗಂಟೆ 6 ಗಂಟೆ ಮೇಲೆ ಕಾಲ್ ಮಾಡಲಿಕ್ಕೆ ಅಧಿಕಾರಿಗಳು ಯಾಕೆ ಮಾಡೋದು ಇಷ್ಟೊತ್ತಿಲ್ಲ ಅಂತಾರೆ. ಬಟ್ ನಾನು 10 ಗಂಟೆಯಲ್ಲೂ ಸಹ ಅವ್ರಿಗೆ ಫೋನ್ ಮಾಡಿದ್ದೀನಿ, 10:15 ಸಹ ಫೋನ್ ಮಾಡಿದ್ದೀನಿ. ಆ ಸಂದರ್ಭದಲ್ಲೂ ಫೋನ್ ತಗೊಂಡಿದ್ದಾರೆ, ರಿಸೀವ್ ಮಾಡಿದ್ದಾರೆ. ಒಳ್ಳೆ ನನ್ನ ಒಂದು ಏನೇ ಇರಲಿ ಹೇಳಿ, ಇದುವರೆಗೂ ಆಗಲ್ಲ ಸರ್ ಅನ್ನೋ ಒಂದು ಮಾತು ಇದುವರೆಗೂ ನಾನು 2.5 ವರ್ಷಗಳಲ್ಲಿ ನಾನು ಕೇಳಲಿಲ್ಲ. ಸರ್ ಆಯಿತು ನೋಡ್ತೀನಿ ಅನ್ನೋರು ಅದೇ ರೀತಿಯಾಗಿ ಮಾಡ್ತಿದ್ರು. ಆಮೇಲೆ ಸುಮಾರು ಸಲ ನಾನು ಅವ್ರನ್ನ ಹೊಂದಾಣಿಕೆ ಮಾಡ್ಕೊಂಡು ಹೋಗುವಂತ ಹೇಳಿದ್ದು ಸಹ ಉಂಟು ಕೆಲವೊಂದು ವಿಚಾರಗಳಲ್ಲಿ. ಯಾಕಂದರೆ ಕೆಲವು ಮನುಷ್ಯ ತಪ್ಪು ಮಾಡೋದು ಸಹಜ, ದುಡುಕ್ದಾಗ ಏನಾಗುತ್ತೆ, ಹೊಂದಾಣಿಕೆ ಮಾಡ್ಕೊಂಡು ಆಗಿರೋ ತಪ್ಪುಗಳನ್ನು ತಿದ್ಕೊಂಡು ಹೋಗ್ಬೋದು. ಅಂಥ ತಪ್ಪು ಯಾವುದೋ ಆರ್ತಿ ಮಾಡಿರಲಿಲ್ಲ. ಸಣ್ಣ ಪುಟ್ಟ ಒಂದು ಅಲ್ಲಿ ಕಸ ತೆಗ್ಸಲ್ಲಿ, ಇಲ್ಲಿ ಒಂದು ಕೌನ್ಸರ್ಸ್ ಇರ್ಬೋದು, ಸಹೋದ್ಯೋಗಿ ಮಿತ್ರರಲ್ಲಿ ಇರ್ಬೋದು, ಸಣ್ಣ ಪುಟ್ಟ ಎಡವಟ್ಟುಗಳು ಅದು ಸಾಮಾನ್ಯವಾಗಿ ಎಲ್ಲರಲ್ಲೂ ಬರ್ತವೆ. ಅದೇ ರೀತಿ ಅವರು ಸಹ ಸ್ವಾಭಾವಿಕವಾಗಿ ಆ ಥರ ತಪ್ಪುಗಳನ್ನು ಮಾಡ್ತಿದ್ರು. ಕೆಲವರಿಗೆ ಆರೋಗಂಡ ಆಗ್ತಿತ್ತು. ಈಗ ನನ್ನನ್ನು ನೋಡಿದ್ರೆ ಇಲ್ಲಿ ಇರೋರು ಎಲ್ಲರೂ ಒಳ್ಳೆಯವರು ಅಂತ ಹೇಳಕ್ಕೆ ನಾನು ಸಾಧ್ಯವಿಲ್ಲ. ಕೆಲವರೆಲ್ಲ ಬೈಕೊಳ್ತಾರೆ, ನನಗೆ ಗೊತ್ತಿದೆ. ಯಾಕಂದರೆ ನೇರವಾಗಿ ಮಾತಾಡ್ತೀವಿ, ನಿಷ್ಠೂರವಾಗಿ ಮಾತಾಡ್ತೀವಿ. ಯಾಕಂದರೆ ನನ್ನ ಮೇಲೂ ಸಹ ಮೇಲಾಧಿಕಾರಿಗಳಾಗ್ಬೋದು, ಜಿಲ್ಲಾಧಿಕಾರಿಗಳಾಗ್ಬೋದು, ಜಿಲ್ಲಾ ಉಸ್ತುವಾರಿ ಸಚಿವರಾಗ್ಬೋದು, ಒತ್ತಡ ಇದೆ. ಕೆಲಸದ ಒತ್ತಡ ಇದ್ದಾಗ ಅನಿವಾರ್ಯವಾಗಿ ನಿಮ್ಮಗಳ ಮೇಲೆ ಒತ್ತಡ ಹೇಳ್ತೀವಿ, ಕೆಲಸ ಹೇಳ್ತೀವಿ. ಅದೇ ಕೆಲಸ ನಾನು ಅವ್ರ ಮೇಲೆ ಒತ್ತಡ ಇದ್ದ ಸಂದರ್ಭದಲ್ಲಿ ನಿಮ್ಮಗಳ ಮೇಲೆ ಒತ್ತಡ ಏರಿ ಕೆಲಸ ತೆಗೆದಿರ್ಬೋದು ಅಷ್ಟೇ ವಿನಃ ಯಾವುದೇ ರೀತಿ ಅವರುಗಳು ನಿಮ್ಮ ಮೇಲೆ ತೊಂದರೆ ಕೊಡೋದಾಗಲಿ ಇನ್ನೊಂದಾಗಲಿ ಮಾಡಿಲ್ಲ. ನಿಮ್ಮಗಳಿಗೆ ಯಾರಿಗಾದರೂ ಆ ಥರ ನೋವಿದ್ರೆ, ಅವಳಿಗೆ ಬಗ್ಗೆ ನಿಮ್ಗೆ ಏನಾದರೂ ಮನಸ್ಸಲ್ಲಿ ಬೇಜಾರಿದ್ರೆ, ನಾನೇ ಅವಳಿಗೆ ಪರವಾಗಿ ನಿಮ್ಗೆ ಎಲ್ಲರಿಗೂ ಕ್ಷಮೆ ಕೇಳ್ತೀನಿ. ಯಾವುದೇ ನಿಮ್ಮಲ್ಲಿಂದ ಇಲ್ಲಿಂದ ಮನಸ್ಸಲ್ಲಿ ಇಟ್ಕೊಳಕ್ಕೆ ಹೋಗಬೇಡಿ. ಇಲ್ಲಿಂದ ಹೋದ್ಮೇಲೆ ಮತ್ತೆ ಬಂದ ಮೇಲೆ ನಿಮ್ಮನ್ನು ನಮ್ಮ ಮನೆ ಹುಡುಗಿ, ಅವಳಿಗೆ ನಮ್ಮೂರು ಹುಡುಗಿ, ಒಂದು ಹೆಣ್ಮಗು ಥರ ನೀವು ನೋಡಬೇಕು. ಆ ಹುಡುಗಿ ಇಲ್ಲಿ ಮಾಡಿರುವಂಥ 15 ವರ್ಷಗಳ ಸೇವೆನ ನೀವು ಗುರುಸ್ಬೇಕು. ಯಾವ ತಮಾಷೆ ವಿಷಯ ಅಲ್ಲ. 2 ವರ್ಷ ಇಲ್ಲಿರೋಕ್ಕಾಗೋದಿಲ್ಲ. ಅಂಥದ್ದು 15 ವರ್ಷ ಈ ಚಿಂತಾಮಣಿಯಲ್ಲಿ ಕೆಲಸ ಮಾಡೋದ್ರೆ ನಿಜವಾಗ್ಲೂ ಅವರಿಗೆ ಗ್ರೇಟ್ ಅಂತ ಈ ಸಂದರ್ಭದಲ್ಲಿ ನಾನು ಬೆಳಗ್ಗೆ 5 ಗಂಟೆಗೆ ಬಂದು ನಿಂತ್ಕೊಂಡು ನನಗೆ ಪ್ರತಿದಿನ ಲೊಕೇಶನ್ ಹಾಕ್ತಾಳೆ. ಅವರಿಗೆ ಯಾರು ಬರ್ತಾರೋ ಬರೋ ಲೊಕೇಶನ್ ಹಾಕ್ತಾಳೆ. ನಾನು ಅವ್ರಿಗೆ ಹೇಳ್ತಿದ್ದಿಷ್ಟೇ, ನೋಡಮ್ಮ ನೀನು ಹಿಂದೆ ಬಂದಂತ ನಿನ್ನ ಮೇಲೆ ಒಂದು ಅಪವಾದ ಇದೆ, ಬಂದಂಥ ಹೆಲ್ತ್ ಇನ್ಸ್ಪೆಕ್ಟರ್ಗಳು ಯಾರು ಉಳಿಯೆಲ್ಲ ಹೊರಡೋಗ್ಬಿಡ್ತಾರೆ, ಯಾಕಂದರೆ ಅವ್ರಿಗೆ ಕೆಲಸ ಹೇಳ್ಕೊಡ್ತಿಲ್ಲ ಅಂತ. ನಾನು ಅವ್ರು ಬಂದಾಗಿಂದ ಅದನ್ನೇ ಹೇಳ್ತೀನಿ, ಕೆಲಸ ಹೇಳ್ಕೊಡಿ, ಜೂನಿಯರ್ಸ್ ಇಬ್ಬರಿದ್ದಾರೆ ಅಂತ.
ಅವ್ರು ಕೂತು ಕೆಲಸ ಕಲಿಯೋದು ಇಂಟ್ರೆಸ್ಟ್ ಇದ್ದಾಗ ಆಕೆ ನಿಜವಾಗ್ಲೂ ಕಲಿಸ್ತಿದ್ಲು. ಓದೋರಿಗೆ ಅವ್ರಿಗೆ ಇಂಟ್ರೆಸ್ಟ್ ಇತ್ತೋ ಇಲ್ಲ ಗೊತ್ತಿಲ್ಲ. ಈಗಿರೋದವರು ಸಹ ಮಾಡ್ತಿದ್ದಾರೆ, ಒಳ್ಳೆಯವರಿದ್ದಾರೆ. ಅದರಲ್ಲಿ ಬಾಬು ವಿಶೇಷವಾಗಿ ಹೇಳ್ಬೇಕಂತಂದ್ರೆ ನಿಮಗೆ ಗೊತ್ತಿರಲಿ, ಅವರಿಬ್ಬರು ಒಡನಾಟ ತುಂಬ ಚೆನ್ನಾಗಿತ್ತು. ಯಾರು ಉಳ್ಳಿ ಹೇಳಿದ್ರೋ ಗೊತ್ತಿಲ್ಲ. ನಾನು ದಿನ ರೇಗಿಸ್ತಾನೆ ಹೇಳ್ತೀನಿ, ಚೆನ್ನಾಗಿರಪ್ಪ, ಕಿತ್ತಾಡ್ಕೋಬೇಡ್ರಿ ಇಬ್ಬರು ಅಂತ. ಬಾಬು ನನಗೆ ಆರತಿ ಎಷ್ಟು ಮುಖ್ಯವಾಗಿ ನನ್ನ ಜೊತೆ ಕೆಲಸ ಮಾಡ್ತಾರೋ ಅದ್ರ ಡಬಲ್. ನನಗೆ ಆರತಿ ಇರ್ಬೋದು, ಶಿವ ಇರ್ಬೋದು, ನಟರಾಜ್ ಅವ್ರು ಇರ್ಬೋದು, ಇವನು ರವಿ, ನಮ್ಮ ಆರ್ ಐ ನವೀನ್, ಇವ್ರು ಯಾರೇ ಇರಲಿ, ನನಗಿಂತೂ ಹೆಚ್ಚಾಗಿ ನನ್ನ ಬೆನ್ನಿಂದಗಡೆ ಶ್ರಮಪಟ್ಟು ಕೆಲಸ ಮಾಡ್ತಾನೆ. ನಾನು ಅವರಿಗೆ ಈ ಸಂದರ್ಭದಲ್ಲಿ ಅವ್ರಿಗೆಲ್ರಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ. ಯಾಕಂದರೆ ಒಂದು ಸಂಸ್ಥೆ ಮಾಡಿದ್ರೇ ಸಂಸ್ಥೆ ಎಷ್ಟೋ ಸಲ ನಾನು ಕೆಟ್ಟ ಪದಗಳು ಸಹ ಆರ್ ಐ ಮೇಲೆಲ್ಲ ಬಳಸ್ಬಿಟ್ಟಿದ್ದೀನಿ. ಯಾಕಂದ್ರೆ ಅವ್ನು ನನ್ನ ಹತ್ರ ಇದ್ದವಲ್ಲ, ನನ್ನ ಶಿಷ್ಯ ಅವನು, ನಾನೇ ಅವನು ಜಾಯಿನ್ ಮಾಡ್ಕೊಂಡಿದ್ದೀನಿ. ಯಾಕಂದ್ರೆ ನನ್ನ ಮೇಲೆ ಒತ್ತಡ ಇದ್ದಾಗ ಅನಿವಾರ್ಯವಾಗಿ ನಾನು ಬೈತೀನಿ ಕೆಲವ್ರನ್ನ, ಇಲ್ಲಾಂದ್ರೆ ನಾನು ಬೈದಿರೋ ಕ್ಷಣಿಕ, ಆ ಕ್ಷಣಕ್ಕೆ ನಾನು ಅಲ್ಲೇ ಮರೆತು ಹೊರಟೋಗ್ತೀನಿ. ಎಂತೆಂಥ ಸಂದರ್ಭಗಳಲ್ಲಿ ಸದಸ್ಯರುಗಳಿರ್ಬೋದು, ಬೇರೆ ಬೇರೆ ಇರ್ಬೋದು, ನಮ್ಮ ಹಿರಿಯ ಅಧಿಕಾರಿಗಳು, ಕೆಲವೊಂದು ಸಂದರ್ಭಗಳು ಬೇರೆ ಕೆಲವು ಮುಖ್ಯ ಗಣ್ಯ ವ್ಯಕ್ತಿಗಳು ಕೂಡ ಆರ್ಥಿಕ ವಿಚಾರದಾಗ ಹೇಳಿದಾಗ ನಾನು ಎಲ್ಲೂ ಸಹ ಬಿಟ್ಕೊಟ್ಟಿಲ್ಲ, ಸಮರ್ಸ್ಕೊಂಡ್ಬಂದಿದ್ದೀನಿ. ಯಾಕಂದರೆ ನನಗೆ ಗೊತ್ತು ಅವ್ರಿಗೇನಂತ. ಮಾತು ಕಡಿಮೆ ಆದ್ರೂ ಕೆಲಸ ಮಾಡ್ತಿತ್ತು, ಡೆಡಿಕೇಶನ್ಸ್ ಇತ್ತು. ನಾನು ಮತ್ತೆ ಪುನರುಚ್ಚಾರನೆ, ಆ ಹುಡುಗಿಗೂ ನನಗಿದ್ದ ಸಂಬಂಧ ಒಂದು ತಂದೆ ಮಗಳಿಗಿದ್ದ ಸಂಬಂಧ. ಯಾವತ್ತೂ ನಾನು ಏನೇ ಹೇಳಿ ಇಲ್ಲ ಸರ್ ಅಂತಿರ್ಲಿ, ಬೇರೆ ಯಾರು ಏನು ಅನ್ಕೊಂಡ್ರೆ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ನೀವು ಹೋಗಿದ್ದ ಕಡೆ ಒಳ್ಳೆ ಕೆಲಸ ಮಾಡಿ, ಒಳ್ಳೆ ಹೆಸರು ಪಡ್ಕೊಳ್ಳಿ. ಇನ್ನೂ ಸರ್ವಿಸ್ ಇದೆ ನಿಮಗೆ. ಇದೇ ನಗರಸಭೆಗೆ ನೀವು ಮತ್ತೆ ಪೌರಾಯುಕ್ತರಾಗಿ ಬರಬೇಕಂತ ನಾನು ನೋಡ್ಬೇಕಂತ ಆಸೆ ಇದೆ. ಅದೇ ರೀತಿಯಾಗಿ ನಾನು 14 ವರ್ಷ ಸೇವೆಯಲ್ಲಿ ಇರ್ತೀನಿ. ನಿಮ್ಗೆಲ್ಲೋ ಒಂದು ಕಡೆ ನಾನು ನಿಮ್ಮ ಮೇಲಧಿಕಾರಿಗೆ ಸಿಗ್ತಾ ಇರ್ತೀನಿ. ನಿಮ್ಗೆ ಎಂಥ ಸಂದರ್ಭ ಬಂದರೆ ಸಲಹೆ ಸೂಚನೆಗಳು ಏನೇ ಇಲ್ಲಿ ಹೇಳಿ ನಾನು ಹೇಳ್ಕೊಡ್ತೀನಿ. ನಿಮ್ಗೆ ಮ್ಯಾನೇಜರ್ ಹಾಕ್ಲಿಕ್ಕೂ ಕೂಡ ಒಂದು ಉದ್ದೇಶ ಇತ್ತು. ನಿಮ್ಮದು DPC ಆಗ್ತಾ ಇದೆ ಅಂತ ಗೊತ್ತಾದ ಮೇಲೆ, ಇಲ್ಲಿಂದ ಹೋದ್ಮೇಲೆ ನೀವು ಕೆಲಸ ಕಲಿಬೇಕು. ಹಾಗಾಗಿ ಏನೇನು ಪತ್ರ ವ್ಯವಹಾರಗಳು ನಡೀತವೆ, ರೆವಿನ್ಯೂ ಸೆಕ್ಷನ್ ಏನು ನಡೀತವೆ, ಬರೀ ಹೆಲ್ತ್ ಸೆಕ್ಷನ್ ಮಾತ್ರ ನೀವು ಪರಿಣಿತಿ ಹೊಂದಿದ್ರಿ, ಎಲ್ಲ ಕಲೀಲಿ ಅಂತ ನಾನು ಒಂದೇ ಒಂದು ಉದ್ದೇಶದಿಂದ ನಿಮಗೆ ನಾನು ಮ್ಯಾನೇಜರ್ ಕೊಟ್ಟಿದ್ಬಿಟ್ಟು ಅದು ಬೇರೆ ಯಾವುದೂ ಇಲ್ಲ. ಅದನ್ನೂ ಸಹ ಕೆಲವರು ಒತ್ತಡ ಹಾಕಿದ್ರು ಕೊಡಬಾರ್ದು ಅಂತ, ಆದರೂ ನಾನು ತಲೆ ಕೆಡಿಸ್ಕೊಳ್ದೆ ನೀವು ಕಲೀಲಿ, ಮುಂದೆ ಒಳ್ಳೆ ಆಫೀಸರ್ ಆಗಲಿ ಅನ್ನೋ ಉದ್ದೇಶಕ್ಕೆ ಹೋದೆ. ಸೊ ಮುಂದೆ ಹೋದಾಗಲೂ ನಿಮಗೊಂದು ಸಲಹೆ ಮತ್ತು ಕಿವಿ ಮಾತು, ಯಾವುದೇ ಕಾರಣಕ್ಕೂ ಅಧಿಕಾರಿಗಳು ಅಧೀನ ಸಿಬ್ಬಂದಿಗಳ ಮೇಲೆ ಬಾಯಲ್ಲಿ ಮಾತಾಡಬೇಕು, ಕಣ್ಣಲ್ಲಿ ಕೋಪ ಇರಬೇಕು. ಅದೇ ಹೃದಯದಲ್ಲಿ ಹೊಟ್ಟೆಯಲ್ಲಿ ಅಪಾರವಾದಂಥ ಪ್ರೀತಿ ಗೌರವ ಇಟ್ಕೊಂಡಿರ್ಬೇಕು. ಯಾವುದೇ ಕಾರಣಕ್ಕೂ ಅವರುಗಳ ಮೇಲೆ ಬರವಣಿಗೆ ನೀಡೋಂಥ ಕೆಲಸ ಯಾವತ್ತು ಮಾಡಬೇಡಿ. ಯಾಕಂದ್ರೆ ಅವ್ರು ನಮ್ಮನ್ನು ನಂಬ್ಕೊಂಡಿರ್ತಾರೆ. ಯಾರಿಗೆ ಆಗಲಿ ಅಲ್ಲೋಗೊಂದು ಮರ ಹೊಡೆದಾಕೋ ಇಲ್ಲ ಒಂದು ಕಂಬ ತಳ್ಳಕ್ಕಂದ್ರೆ ನಮ್ಮ ಆದೇಶಕ್ಕೆ ಮಣಿದು ಮಾಡ್ತಾ ಇರ್ತಾರೆ ವಿನಃ ಯಾವುದೇ ಅವರ ಸ್ವಂತ ಶಕ್ತಿಯನ್ನು ಮಾಡ್ತಿರಲ್ಲ. ನಾವೊಂದು ಪ್ರೊಟೆಕ್ಟ್ ಮಾಡ್ತೀವಿ ಅನ್ನೋ ಒಂದು ಧೈರ್ಯದ ಮೇಲೆ ಅವ್ರು ಮಾಡ್ತಾ ಇರ್ತಾರೆ. ನೀವು ಯಾವತ್ತೂ ಯಾವುದೇ ಸಿಬ್ಬಂದಿಗಿರಲಿ ಬೆನ್ನೆಲುಬಾಗಿ ನಿಲ್ಲಬೇಕು. ಯಾವುದೇ ಕಾರಣಕ್ಕೂ ಎಂಥ ಸಂದರ್ಭ ಬಂದರೆ ಊರು ಬಿಟ್ಟು ಬನ್ನಿಬೇಕಾದ್ರೆ ಸಿಬ್ಬಂದಿಗಳನ್ನ ಬಿಟ್ಟು ಬರಬೇಡಿ. ಅವ್ರನ್ನ ಬಿಟ್ಟು ಬಂದರೆ ಅಲ್ಲಿಗೆ ನಾವು ಸತ್ತೋದಂಗಲ್ಲ, ಸೋತೋದಂಗೆ. ಯಾವುದೇ ಕಾರಣಕ್ಕೂ ನಿನ್ನ ಮುಂದೆ ಅಧಿಕಾರ ಆಗಲಿಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ನಾವು ಒಂದು ಮನೆಯಲ್ಲಿ ಕೆಲಸ ಮಾಡಬೇಕಾದ್ರೆ ಎಲ್ಲರೂ ಸ್ವಲ್ಪ ಪೌರ ಕಾರ್ಮಿಕನಿಂದ ಹಿಡಿದು ವಾಲ್ಮ್ಯಾನಿಂದ ಹಿಡಿದು ಕಚೇರಿ ವ್ಯವಸ್ಥಾಪನವರೆಗೂ ಎಲ್ಲರದ್ದು ತನ್ನದೇ ಆದಂಥ ಮುಖ್ಯವಾದ ರೋಲ್ ಇರ್ತದೆ. ವಿಶೇಷವಾಗಿ ಪೌರ ಕಾರ್ಮಿಕರನ್ನು ಎಲ್ಲೂ ಸಹ ಕಡೆಗಣಿಸಬೇಡಿ. ಯಾಕಂದ್ರೆ ನೀವು ಅದೇ ಸೆಕ್ಷನ್ನಿಂದ ಹೋಗ್ತಾ ಇರೋದ್ರಿಂದ ಆಫೀಸರ್ ಆಗಿ ಅವರನ್ನು ಎಲ್ಲೂ ಕಡೆಗಣಿಸಬೇಡಿ. ಅವರು ಬಾಯಿಲ್ಲದಂಥವರು, ಏನೋ ಸಹ ಹೇಳ್ಕೊಳ್ಳಿಕ್ಕೆ ನಿಶ್ಶಕ್ತರವರು. ಅವರನ್ನು ಕನಿಷ್ಠ ವಾರಕ್ಕೆ ತಿಂಗಳಿಗಾದರೂ ನೀವು ಕರೆದು ಅವರನ್ನು ಹತ್ತಿರದಿಂದ ಮಾತಾಡಿಸಿ ಅವ್ರ ಕಷ್ಟಗಳು ಹೇಳ್ತಾರೆ. ನೀವು ರೌಂಡ್ಸ್ ಮಾಡಿ ಅವ್ರ ಪ್ರಾಬ್ಲಮ್ಸ್ ಹೇಳ್ತಾರೆ. ನೀವು ಅವರನ್ನು ಯಾವತ್ತು ಕರೆದು ನೀವು ಮಾತಾಡೋಕ್ಕಾಗಲ್ವೋ, ನಿಮ್ಮ ಅವ್ರ ಮಧ್ಯೆ ಬಾಂಡಿಂಗ್ ಬೆಳೆಯಲ್ಲ, ನಿಮ್ಮ ಅವ್ರ ಮಧ್ಯೆ ಸ್ನೇಹ ಬೆಳೆಯೋಕ್ಕೆ ಚಾನ್ಸಸ್ ಎಲ್ಲ, ನೀವು ಅಡ್ಮಿನಿಸ್ಟ್ರೇಷನ್ ಮಾಡೋಕ್ಕಾಗೋದಿಲ್ಲ. ಅದೇ ರೀತಿಯಾಗಿ ಇತ್ತೀಚೆಗೆ ಹೊಸದಾಗಿ ಬಂದಿರೋಂಥ ಕಮ್ಯುನಿಟಿ ಮೊಬೈಲೈಸರ್ಸ್ ಅಷ್ಟೇ ತುಂಬ ಅದ್ಭುತವಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಾನು ಅವ್ರನ್ನ ಇದುವರೆಗೂ ಕೇಳಲಿಲ್ಲ. ಯಾಕಂದರೆ ಬಾಬು ಅವ್ರದ್ದಿದ್ದಾರೆ, ಅವರಿಬ್ಬರು ನನಗೆ ಒಂದೆರಡು ಕಂಡಿದ್ದಂಗೆ ಆಫೀಸರ್ ಹೆಲ್ತ್ ಸೆಕ್ಷನ್ ವಿಚಾರದಲ್ಲಿರಲಿ, ರೆವಿನ್ಯೂ ಸೆಕ್ಷನ್ ಯಾವುದೇ ಇರಲಿ ಹೇಳಿದ್ರೆ ಇಮಿಡಿಯೇಟಾಗಿ ಅಟೆಂಡ್ ಮಾಡ್ತಾಯಿದ್ರು. ಹಂಗಾಗಿ ಅವರು ಸಹ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಆರತಿ ಮೇಡಮ್ ಇಲ್ಲ ಅಂತ ಬೇಜಾರಿಲ್ಲ. ನಿಮ್ಗಳಿಗೆ ಇನ್ನೂ ಮಂಜು ಇನ್ನೂ ನಮ್ಮ ಎಂಥ ಪಾಟೀಲ್ ಇರ್ತಾನೆ, ನವೀನ್ ಇರ್ತಾನೆ, ಅದ್ರ ಜೊತೆಗೆ ಅವ್ರು ಸಾಗರ್ ಇರ್ತಾನೆ, ಮತ್ತು ನಾವು ಇವನು ಇಲ್ಲ ವಿಜಿ ಎಲ್ಲರೂ ಇರ್ತಾರೆ. ನಿಮ್ಗೇನಿದ್ರೆ ಸಹಕಾರ ಕೊಡ್ತಾರೆ. ಹಾಗಾಗಿ ಆ ಸಹಕಾರ ತಗೊಂಡು ಊರು ಸ್ವಚ್ಛವಾಗಿರಬೇಕು. ನಿಮ್ಮ ಉದ್ದೇಶ ಎಲ್ಲ ಒಂದೇ, ಇದು ಸಚಿವರ ಒಂದು ಸ್ಥಾನ. ಅದೇ ರೀತಿಯಾಗಿ ಎಲ್ಲೋದ್ರೂ ಸಹ ನಾವು ಒಳ್ಳೆ ಊರನ್ನು ಸ್ವಚ್ಛವಾಗಿ ಇಟ್ಕೊಬೇಕು, ಸುಂದರವಾಗಿ ಇಟ್ಕೊಬೇಕು, ಮೂಲಭೂತ ಸೌಕರ್ಯ ಕೊಡಬೇಕು. ಒಂದು ನೆನಪಿಟ್ಕೋಬೇಕು, ನಾವು ತಿಂದಾರ ಅಂತ ಏನೇ ಸಂಬಳ ಇರಲಿ, ಸಾರ್ವಜನಿಕರು ಕೊಟ್ಟಿರೋ ತೆರಿಗೆ ಹಣ, ಆ ತೆರಿಗೆ ಹಣಕ್ಕೆ ನಾವು ನ್ಯಾಯ ಒದಗಿಸ್ಬೇಕು. ಯಾವುದೇ ಕಾರಣಕ್ಕೂ ಅದಕ್ಕೆ ದ್ರೋಹ ಮಾಡೋಂಥ ಕೆಲಸ ಒಬ್ಬ ಅಧಿಕಾರಿಯಾಗಿ ಮಾಡಬಾರ್ದಂತ ನಾನು ಸಂದರ್ಭದಲ್ಲಿ ತಿಳಿಸ್ತಾ, ನಿಮ್ಮ ಒಳ್ಳೆ ಅಧಿಕಾರಿಯಾಗಿದೆ. ಯಾವತ್ತೇ ಇರಲಿ, ನಾನು ಇರೋವರೆಗೂ ಅಷ್ಟೇ, ನಿಮಗೆ ಯಾವುದೇ ಸಂದರ್ಭ ಬರಲಿ ಸಲಹೆ ಕೊಡೋದಕ್ಕೆಲ್ಲ, ನಿಮ್ಗೇನೇ ಕಷ್ಟ ಇರಲಿ ನಾನು ಇರ್ತೀನಿ, ನಿನ್ನೊಟ್ಟಿಗೆ ಎಲ್ಲರೂ ಇರ್ತಾರೆ ಅಂತ ನಾನು ನಿಮ್ಗೆ ತಿಳಿಸ್ತಾ, ನೀವು ಇಲ್ಲಿಂದ ಹೋದ್ಮೇಲೆ ಈ ಕಚೇರಿಗೆ ಹಿಂಗೆ ಹೋಗೋದು ಅನ್ಕೋಬೇಡಿ. ಇದು ಯಾವತ್ತೂ ಈ ಕಚೇರಿ ನಿಮ್ಗೆ ತೆರೆದಿರ್ತದೆ, ಇದು ನಿಮ್ಮೂರು, ಇದು ನೀವು ಯಾವತ್ತೂ ಸಹ ಬರಬೇಕು.
ಇಲ್ಲಿ ನಿಮಗೆ ಯಾವತ್ತೂ ರೀತಿ ಮುಕ್ತವಾದ ಅವಕಾಶ ಇರೋದ್ರಿಂದ ನಿಮಗೆ ಯಾವುದೇ ರೀತಿ ಹೋದ್ಮೇಲೆ ಕೂಡ ನಮ್ಮಗಳಿಂದ ಯಾರಿಂದನೂ ಸಹ ನಿಮಗೆ ಆತಂಕ ಇರೋದಿಲ್ಲ. ನಾನು ನಿರ್ಭೀತಿಯಾಗಿ ಹೇಳ್ತಾ ಇದ್ದೀನಿ, ಹೋಗಿ ನೀವು ಒಳ್ಳೆ ಕೆಲಸ ಮಾಡಿ, ಈ ಜಿಲ್ಲೆಗೆ ಈ ತಾಲೂಕು ಒಳ್ಳೆಯ ಹೆಸರು ತರಬೇಕಂತ ಹೇಳ್ತಾ ಈ ಸಂದರ್ಭದಲ್ಲಿ ನಮ್ಮಗಳಿಂದ ಸಹ ನಿನಗೆ ಏನಾದರೂ ಸಣ್ಣ ನೋವಾಗಿದ್ರು ಕ್ಷಮೆ ಇಲ್ಲ ಅಂತ ಸಂದರ್ಭದಲ್ಲಿ ತಿಳಿಸ್ತಾ ನನ್ನ ಮಾತು ವಿರಾಮ ಕೊಟ್ಟು ಬೀಳ್ಕೊಡುಗೆ ಸಮಾರಂಭಕ್ಕೆ ಎಲ್ಲರಿಗೂ ಸ್ವಾಗತ. ಈ ಒಂದು ಬೀಳ್ಕೊಡುಗೆ ಕಾರ್ಯಕ್ರಮದಲ್ಲಿ ಶ್ರೀಮತಿ ಆರ್ತಿ ಅವರು ಮುಂಬಡ್ತಿ ಹೊಂದಿ ಮೊಳಕಾಲ್ಮೂರು ಪುರಸಭೆಗೆ ಮುಖ್ಯಾಧಿಕಾರಿಗೆ ಹೋಗ್ತಾ ಇದ್ದಾರೆ. ಅವ್ರಿಗೆ ಒಳ್ಳೆಯದಾಗಲಿ. ಈ ದಿನ ಶ್ರೀಮತಿ ಆರತಿ ಮೇಡಮ್ ಅವರು ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ಪಟ್ಟಣ ಪಂಚಾಯತಿಗೆ ಮುಂಬಡ್ತಿ ಹೊಂದಿ ಮುಖ್ಯಾಧಿಕಾರಿಯಾಗಿ ಸರ್ಕಾರ ನೇಮಿಸಿ ಆದೇಶಿಸಿದೆ. ಈ ಒಂದು ಆದೇಶದಂತೆ ನಮ್ಮ ಕಮಿಷನರ್ ಸಾಹೇಬರು ಈ ಒಂದು ದಿನ ಬಿಡುಗಡೆಗೊಳಿಸಿ ಆದೇಶ ಹೊರಡಿಸ್ತಾ ಇದ್ದಾರೆ ಬಿಡುಗಡೆಗೊಳಿಸೋಕ್ಕೆ. ಆ ಒಂದು ಸಣ್ಣ ಕಿರು ಸನ್ಮಾನಕ್ಕಾಗಿ ಈ ಒಂದು ಬೀಳ್ಕೊಡುಗೆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡ್ಬೇಕಂತ ನಮ್ಮ ಪೌರಾಯುಕ್ತರಲ್ಲಿ ಹಾಗೂ ಚಿಂತಾಮಣಿಯಲ್ಲಿ ನಗರಸಭೆಯಲ್ಲಿ ಈ ಒಂದು ಸ್ವಚ್ಛತಾ ವಿಭಾಗದಲ್ಲಿ ಬಹಳಷ್ಟು ಶ್ರಮ ವಹಿಸಿದ್ದಾರೆ ಅಂತ ನನ್ನ ಒಂದು ಭಾವನೆ. ಈ ಒಂದು ಶ್ರಮಕ್ಕೆ ಎಲ್ಲ ಒಂದು ಚಿಂತಾಮಣಿ ನಾಗರಿಕರಲ್ಲಿ, ಈ ಸಾರ್ವಜನಿಕರಲ್ಲಿ ಮತ್ತು ಈ ಒಂದು ನಗರಸಭೆಯ ಎಲ್ಲ ಅಧಿಕಾರಿ ಸಿಬ್ಬಂದಿ ವರ್ಗದವರಲ್ಲಿ ಈ ಒಂದು ಅವರ ಸೇವೆಗೆ ತಕ್ಕಂತೆ ಒಂದು ಕಿರು ಸನ್ಮಾನವನ್ನು ಮಾಡ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಎಲ್ಲರೂ ಸಹ ಒಂದು ಸಂತೋಷದಿಂದ ಅವರ ಒಂದು ಮುಂದಿನ ಮುಖ್ಯಾಧಿಕಾರಿ ಹುದ್ದೆಯಲ್ಲಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಬೇಕಂತ ಎಲ್ಲರಲ್ಲೂ ನಾನು ಕಳಕಳಿಯಾಗಿ ವಿನಂತಿಸುತ್ತೇನೆ.